ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಮಗೆ ಪಿ ಎಫ್ ಅಂದರೆ ಇ ಪಿ ಎಫ್ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಇದೆಯಲ್ಲ, ಸೊ ಈ ಪೋರ್ಟಲ್ನಲ್ಲಿ ಸ್ಟೇಟ್ಮೆಂಟ್ ತೆಗೆಯುವಾಗ ನಿಮಗೆ ಪಾಸ್ವರ್ಡ್ ನೆನಪಿರಲ್ಲ. ಒಂದು ವೇಳೆ ನಿಮಗೆ ಪಿ ಎಫ್ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಅದನ್ನು ಯಾವ ಥರ ರೀಸೆಟ್ ಮಾಡಬೇಕು, ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಪಿ ಎಫ್ ಪಾಸ್ವರ್ಡ್ನ ಯಾವ ಥರ ರೀಸೆಟ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ಇರ್ತೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಹಾಗಾದರೆ ಈಗ ನನ್ನ ಒಂದು ಮೊಬೈಲಲ್ಲಿ ನನಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇ ಪಿ ಎಫ್ ಒ ಲಾಗಿನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಇ ಪಿ ಎಫ್ ಒ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ನ ನೀವು ಝೂಮ್ ಮಾಡಿ. ಝೂಮ್ ಮಾಡಿದಾಗ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅವಾಗ ಕಂಪ್ಯೂಟರ್ ಆಪ್ಷನ್ ಬರುತ್ತೆ. ಝೂಮ್ ಮಾಡೋಕ್ಕಲ್ಲ ತುಂಬ ಈಸಿ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆನ್ಲೈನ್ ಕ್ಲೈಂಟ್ ಮೆಂಬರ್ ಅಕೌಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ನೆಟ್ ಸ್ಲೋ ಇದೆ, ಅದಕ್ಕೆ ಸ್ಲೋ ಆಗಿ ಓಪನ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಒಂದು ವೇಳೆ ನಿಮಗೆ ಯೂಸರ್ ಐ ಡಿನೂ ನೆನಪಿಲ್ಲ ಅಂದರೆ ಅದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸದ್ಯಕ್ಕೆ ನಿಮಗೆ ತುಂಬ ಜನಕ್ಕೆ ಯೂಸರ್ ನೇಮ್ ಅಂದರೆ ಮತ್ತೇನಲ್ಲ, ಯು ಎ ಎನ್ ನಂಬರು. ಯು ಎ ಎನ್ ನಂಬರ್ ತುಂಬ ಜನಕ್ಕೆ ನೆನಪಿರುತ್ತೆ. ಸೊ ನಿಮ್ಮ ಒಂದು ಪೇ ಸ್ಲಿಪ್ನಲ್ಲಿ ಇರುತ್ತೆ. ಪಾಸ್ವರ್ಡ್ ಯಾರಿಗೂ ನೆನಪಿರಲ್ಲ. ಆಲ್ರೆಡಿ ನೀವು ಸಪೋಸ್ ಯಾವುದೋ ಒಂದು ಸೈಬರ್ ಸೆಂಟ್ರಲ್ಲಿ ನೀವು ಕ್ರಿಯೇಟ್ ಮಾಡಿಸಿರ್ತೀರ ಯು ಎ ಎನ್ ಯೂಸರ್ ನಂಬರು, ಪಾಸ್ವರ್ಡ್ನ. ಅವರು ಪಾಸ್ವರ್ಡ್ ಇಟ್ಟಿರ್ತಾರೆ, ನಿಮ್ಗೆ ನೆನಪಿರಲ್ಲ. ಸೊ ಅದನ್ನು ಯಾವ ಥರ ರೀಸೆಟ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಗಲೇ ಹೇಳ್ದಂಗೆ ಸ್ಕಿಪ್ ಮಾಡಿಬಿಡಿ. ಓಕೆನಾ? ಸ್ಟಾರ್ಟ್ ಮಾಡ್ತೀನಿ ನೋಡಿ ಮತ್ತೆ. ಸೊ ಈಗ ನಿಮಗೆ ಪೇಜ್ ಓಪನ್ ಆಗ್ತಾ ಇದೆ, ಕಾಣಿಸ್ತಾ ಇರ್ಬೋದು. ಸೊ ಈ ಪೇಜ್ ಓಪನ್ ಆಗಿದ ನಂತರ ನಿಮಗೆ ಇಲ್ಲಿ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯನೇ, ಆದರೂ ನಾನು ನಿಮ್ಗೆ ಹೇಳ್ತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ, ಫಸ್ಟ್ ಟೈಮ್ ಓಪನ್ ಮಾಡ್ತೀರಾ. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಯು ಎ ಎನ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆ. ಸೊ ಯು ಎ ಎನ್ ನಂಬರ್ನಲ್ಲಿ ಯು ಎ ಎನ್ ನಂಬರ್ನ ಟೈಪ್ ಮಾಡಿ. ಯು ಎ ಎನ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಒಂದು ಪೇ ಸ್ಲಿಪ್ನಲ್ಲಿ ಸಿಗುತ್ತೆ. ಸಪೋಸ್ ಆಲ್ರೆಡಿ ಎಲ್ಲರೂ ಪೇ ಸ್ಲಿಪ್ನಲ್ಲಿ ಸಿಗುತ್ತೆ, ಗೊತ್ತಾಯ್ತಾ? ಪೇ ಸ್ಲಿಪ್ ಎಲ್ಲಿ ಸಿಗುತ್ತೆ? ನಿಮ್ಮ ಒಂದು ಮೇಲ್ ಐ ಡಿ ಸಿಗುತ್ತೆ, ಇಲ್ಲ ನಿಮ್ಮ ಕಂಪ್ನಿನಲ್ಲಿ ಹೆಚ್ ಆರ್ ಕೇಳಿದ್ರೆ ಅವ್ರು ಹೇಳ್ತಾರೆ, ಪೇ ಸ್ಲಿಪ್ ಕೊಡ್ತಾರೆ. ಅದ್ರಲ್ಲಿ ಯು ಎ ಎನ್ ನಂಬರ್ ಇರುತ್ತೆ, ಟಾಪಲ್ಲೇ ಇರುತ್ತೆ. ಓಕೆನಾ? ನಿಮ್ಮ ಒಂದು ಪ್ರೊಫೈಲ್ನಲ್ಲಿ ಇರುತ್ತೆ ಟಾಪಲ್ಲಿ. ಸೊ ಯು ಎ ಎನ್ ನಂಬರ್ ಟೈಪ್ ಮಾಡಿ. ಟೈಪ್ ಮಾಡಿದ ಕೆಳಗಡೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೆಟ್ ಸ್ಲೋ ಆಗೋದ್ರಿಂದ ನಿಧಾನಕ್ಕೆ ಓಪನ್ ಆಗ್ತಿದೆ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಕೊಡಿ. ಈ ವಿಡಿಯೋಗೆ ನಾನು ನಿಮಗೆ 100 ಲೈಕ್ನ ನಾನು ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಒಂದು 100 ಲೈಕ್ ಆದರೂ ನಿಮ್ಮ ಕಡೆಯಿಂದ ಕೊಡಿ. ಓಕೆನಾ? ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡ್ತೀನಿ, ದಯವಿಟ್ಟು ನೋಡಿ. ಓಕೆ, ಪೇಜ್ ಓಪನ್ ಆಗ್ತಾ ಇದೆ ಈಗ. ಓಕೆ, ಪೇಜ್ ಓಪನ್ ಆಯಿತು. ಇಲ್ಲಿ ಫಸ್ಟ್ ಕಾಲಮ್ ಕಾಣ್ತಿದೆಯಲ್ಲ, ಅಲ್ಲಿ ನಿಮಗೆ ಯು ಎ ಎನ್ ನಂಬರ್ ಅಂತ ಕಾಣಿಸ್ತಿದೆ. ಆ ಯು ಎ ಎನ್ ನಂಬರ್ನ ಮತ್ತೆ ನೀವು ಟೈಪ್ ಮಾಡಿ. ಟೈಪ್ ಮಾಡಾದಮೇಲೆ ನಿಮ್ಮ ಫುಲ್ ನೇಮ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ಪಾನ್ ಪ್ರಕಾರ ಟೈಪ್ ಮಾಡಿ, ಇಲ್ಲಾಂದರೆ ನಿಮ್ಮ ಒಂದು ಪಿ ಎಫ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದ್ರ ಪ್ರಕಾರ ಟೈಪ್ ಮಾಡಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಆ್ಯಕ್ಚುಲಿ ಯು ಎ ನಂಬರ್ ಕರೆಕ್ಟ್ ಹಾಕಿದ್ದೀನಿ, ನೇಮ್ ಕೂಡ ನಂದೇ ಹಾಕಿದ್ದೀನಿ. ಸೊ ಡೇಟ್ ಆಫ್ ಬರ್ತ್ ರಾಂಗ್ ಹಾಕ್ತಾಯಿದ್ದೀನಿ ಬೇಕು ಅಂತಲೇ. ಮೇಲ್ ಸೆಲೆಕ್ಟ್ ಮಾಡಿದ್ದೀನಿ. ಕೆಳಗಡೆ ಮೊಬೈಲ್ ನಂಬರ್ ಕೂಡ ಇವನ್ ರಾಂಗ್ ಅಂತ ಹಾಕಿದ್ದೀನಿ. ಓಕೆನಾ? ಸೊ ನೋಡಿ, ರಾಂಗ್ ಹಾಕಿದ್ದೀನಿ. ರಾಂಗ್ ಹಾಕಿ ಕೆಳಗಡೆ ಕ್ಯಾಪ್ಚ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಈ ನಂಬರ್, ಈ ಲೆಟರ್ಸ್ಗಳನ್ನ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ನಾನು ನಿಮ್ಗೆ ಹೇಳಿದ್ದೀನಿ ರಾಂಗ್ ಹಾಕಿದ್ದೀನಿ ಅಂತ. ಕೆಳಗಡೆ ಗೆಟ್ ಅಥರೈಸೇಷನ್ ಪಿನ್ ಅಂತ ಹಾಕಿದ್ದೀನಿ, ಕ್ಲಿಕ್ ಮಾಡಿದ್ದೀನಿ. ನೋಡಿ ಇಲ್ಲಿ ಬರಲಿಲ್ಲ, ಯಾಕಂದರೆ ಈಗ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಯೂಸರ್ ನಂಬರು ಅಥವಾ ಯೂಸರ್ ನೇಮು ಅಥವಾ ಪಾಸ್ವರ್ಡು ರಾಂಗ್ ಇದೆ ಅಂತ ಅದು ಕೇಳ್ತಾ ಇದೆ ನೋಡಿ. ಮತ್ತೊಂದು ಸರಿ ಕ್ಲಿಕ್ ಮಾಡ್ತೀನಿ ನೋಡಿ ಈಗ. ಸೊ ಅದಕ್ಕೆ ನಾನು ಹೇಳಿದ್ದು, ಯಾವತ್ತೂ ಕೂಡ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನೇಮು, ಯು ಎ ಎನ್ ನಂಬರು, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿರಬೇಕು. ಒಂದು ವೇಳೆ ಕರೆಕ್ಟಾಗಿಲ್ಲ ಅಂದರೆ ರಾಂಗ್ ಆಗುತ್ತೆ, ಓಪನ್ ಆಗೋಲ್ಲ, ನೆಕ್ಸ್ಟ್ ಪೇಜ್ಗೆ ಹೋಗಲ್ಲ. ಓಕೆನಾ? ನೆಕ್ಸ್ಟ್ ಪೇಜ್ಗೆ ಹೋದರೆ ನಿಮಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ರಾಂಗ್ ಹಾಕಬೇಡಿ. ರಾಂಗ್ ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಪೇಜಿಗೆ ತೊಗೊಳ್ಳೋದೇ ಇಲ್ಲ. ಸೊ ನಾನು ಬೇಕಂತ ನಿಮ್ಗೆ ತೋರಿಸಿರೋದು ರಾಂಗ್ ಹಾಕಿ, ಯಾಕಂದರೆ ನಿಮ್ಗೆ ಗೊತ್ತಿರಲಿ ಅಂತ. ಸೊ ನೋಡಿ, ನನ್ನ ಒಂದು ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ಕೆಳಗಡೆ ಮತ್ತೆ ಇಲ್ಲಿ ಗೆಟ್ ಅಥರೈಸೇಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರಪ್ ಅಂತ ಈಗ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ, ಒ ಟಿ ಪಿ ಜನ್ರೇಟ್ ಆಗಿದೆ.
OTP ಬರುತ್ತೆ ಈಗ. ಅದಕ್ಕೆ ಹೇಳಿದೆ ಯಾವುದೇ ಕಾರಣಕ್ಕೂ UN ನಂಬರು ಚೂರು ರಾಂಗ್ ಆದರೂ ಬರಲ್ಲ, ನೇಮ್ ಕೂಡ ರಾಂಗ್ ಆದರೂ ಬರಲ್ಲ. ನೋಡಿ OTP ಜನರೇಟ್ ಆಯಿತು. ಆಮೇಲೆ ನಿಮ್ಮ ಒಂದು ನೇಮ್ ಕೂಡ ಮಿಸ್ಮ್ಯಾಚ್ ಆದರೂ ರಾಂಗಾಗಿ ಬರುತ್ತೆ. ಒಂದು ಪಾನ್ ಪ್ರಕಾರ ಆದರೂ ಹೊಡೀರಿ, ಇಲ್ಲಾಂದರೆ ಅದು ತೊಗೊಂಡಿಲ್ಲ ಅಂದರೆ ನಿಮ್ಮ ಒಂದು ಪೇ ಸ್ಲಿಪ್ ಮೇಲೆ ಇರುತ್ತಲ್ಲ ಆ ನೇಮ್ ಮಾತ್ರ ಕೊಡಿ, ತೊಗೊಳುತ್ತೆ. ಮತ್ತು ಜೆಂಡರ್ ಕೂಡ ಕರೆಕ್ಟಾಗಿ ಕೊಡಬೇಕು, ಮೊಬೈಲ್ ನಂಬರ್ ಕೂಡ ಕರೆಕ್ಟಾಗಿ ಕೊಡಬೇಕು. ಕೆಳಗಡೆ ಮಾತ್ರ ಟಿಕ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿನೇ ನೀವು OTPಗೆ ನೀವು ಪ್ರೊಸೆಸ್ ಮಾಡಬೇಕಾಗತ್ತೆ. ಓಕೆನಾ? ಹಾಗೆ ಮಾಡಿದ್ರೆ ಆಗಲ್ಲ ಇದು. ಓಕೆ, ಈಗ ಪೇಜ್ ಓಪನ್ ಆಗ್ತಾ ಇದೆ. ನೆಟ್ ಸ್ಲೋ ಇದೆ, ಆಗಲೇ ಹೇಳ್ದಂಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ರೀಸೆಟ್ ಮಾಡೋದು ಪಾಸ್ವರ್ಡ್. ಓಕೆನಾ? ತುಂಬಾ ಈಸಿ ಇದೆ, ನಿಮ್ಮ ಒಂದು ಮೊಬೈಲ್ನಲ್ಲೇ ಮಾಡ್ಬೋದು. ಮಾಡೋಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಕ್ರೋಮ್ ಬ್ರೌಸರ್ ಹೋಗಿ ಮೇಲೆ 3 ಡಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡೆಸ್ಕ್ಟಾಪ್ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರನೇ ನೀವು ಬೆಟರ್ EPFO ಲಾಗಿನ್ ಅಂತ ಟೈಪ್ ಮಾಡಿದ್ರೆ ಇನ್ನೂ ಬೆಟರ್. ಅದು ನಿಮಗೆ ಡೆಸ್ಕ್ಟಾಪ್ ಯಾಕೆ ಬೇಕು ಅಂದರೆ ನಿಮಗೆ ಕಂಪ್ಯೂಟರ್ ಥರ ಅದು ಸೆಟ್ ಆಗುತ್ತೆ, ನಿಮ್ಗೆ ಈಸಿಯಾಗಿರುತ್ತೆ, ಝೂಮ್ ಔಟ್ ಆಗುತ್ತೆ. 3 ಡಾಟ್ ಡೆಸ್ಕ್ಟಾಪ್ ನೀವು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಫುಲ್ ಝೂಮ್ ಆಗಿರುತ್ತೆ, ನಿಮಗೆ ಕೆಲವೊಂದು ಕಾಲಮ್ಗಳು, ಕೆಲವೊಂದು ಆಪ್ಷನ್ಗಳು ಕಾಣಿಸೋದೇ ಇಲ್ಲ ಅದು. ಸೊ ಅದಕ್ಕೆ ನೀವು ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆಪ್ಷನ್ಗಳು ಜಾಸ್ತಿ ಕಾಣಿಸುತ್ತೆ, ಈಸಿಯಾಗಿರುತ್ತೆ, ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಬೋದು. ಸೊ ನೋಡಿ, ಪೇಜ್ ಓಪನ್ ಆಗ್ತಾಯಿದೆ. ಸಾರಿ, ತುಂಬ ನೆಟ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇದು ಓಪನ್ ಆಗ್ತಾಯಿಲ್ಲ, ಸ್ಲೋ ಆಗ್ತಾಯಿದೆ. ಸ್ಕಿಪ್ ಮಾಡಿಬಿಡಿ ದಯವಿಟ್ಟು. ನಾನು ಹೇಳೋ ಪೂರ್ತಿ ಕೇಳಿಸ್ಕೊಳ್ಳಿ, ಪ್ರತಿಯೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತೀನಿ. ಓಕೆನಾ? ಎಲ್ಲಿ ಜಾಸ್ತಿ ಎರರ್ ಇರುತ್ತೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ತುಂಬ ಜನ ಯೂಟ್ಯೂಬರ್ಸು ಡೈರೆಕ್ಟ್ ಹೇಳ್ತಾರೆ, ನಾನು ನಿಮಗೆ ವಿತ್ ಎರರ್ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಏನೇನು ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಪೇಜ್ ಓಪನ್ ಆಗಿದೆ. ಎಂಟರ್ OTP ಅಂತ ಕೇಳ್ತಿದೆ. ನಿಮ್ಮ ಒಂದು ಮೊಬೈಲ್ಗೆ OTP SMS ಬಂದಿರುತ್ತೆ, ಅದನ್ನು ನೀವು ಟೈಪ್ ಮಾಡಿ. ಟೈಪ್ ಮಾಡಿ ಕೆಳಗಡೆ ನ್ಯೂ ಪಾಸ್ವರ್ಡ್ ಅಂತ ಇದೆ. ಓಕೆನಾ? ಅದರಲ್ಲಿ ನೀವು ಹೊಸ ಒಂದು ಪಾಸ್ವರ್ಡ್ ಕೊಡಿ. ಎಕ್ಸಾಂಪಲ್ಲು, ನನ್ನ ಹೆಸರು ದೀಪಕ್ ಅಲ್ವಾ, DEEPAK, ದೀಪಕ್ @ 2026, ಇಲ್ಲಾಂದರೆ 2025, ಇಲ್ಲಾಂದರೆ ದೀಪಕ್ ಹ್ಯಾಶ್ ಅಥವಾ ಸ್ಟಾರ್ 2025-2026 ಏನಾದರೂ ಕೊಡಿ. ಓಕೆ, ಇಷ್ಟಕ್ಕೆ ನೀವು ಈ ವಿಡಿಯೋನ ಕ್ಲೋಸ್ ಮಾಡಬೇಡಿ. ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಒಂದು ಸರಿ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಿ ಆದಮೇಲೆ ಮತ್ತೆ ಅದೇ ಪೇಜಿಗೆ ಹೋಗಿ ನೀವು ಲಾಗಿನ್ ಆಗಿ UN ನಂಬರ್ ಮತ್ತು ಪಾಸ್ವರ್ಡ್ ಹೊಡೀರಿ, ಪಕ್ಕ ಅದು ಓಪನ್ ಆಗಲ್ಲ. ಇನ್ವಾಲಿಡ್ ಪಾಸ್ವರ್ಡ್ ಅಂತಲೇ ಬರೋದು. ಯಾಕೆ ಅಂದರೆ, ಒಂದು ಸರಿ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಿದ್ರೆ ಮಿನಿಮಮ್ 2 ಅವರ್ಸ್ ತೊಗೊಳುತ್ತೆ, ಅದು ಅಪ್ಡೇಟ್ ಆಗುತ್ತೆ. 2 ಅವರ್ಸ್ ಆದಮೇಲೆ ನೀವು ಅದನ್ನು ಹೊಡೀರಿ, ಖಂಡಿತ ಅದು ಓಪನ್ ಆಗುತ್ತೆ. ಓಕೆನಾ? ಇದು ಮೇನ್ ವಿಚಾರ ಬಂದುಬಿಟ್ಟು. ತುಂಬ ಜನ ರೀಸೆಟ್ ಮಾಡ್ತೀರಾ, ತಕ್ಷಣ ಬರ್ತಿಲ್ಲ ಅಂದಾಗ ಅಲ್ಲಿಗೆ ಕೈ ಬಿಟ್ಬಿಡ್ತೀರಾ. ಆಫ್ಟರ್ 2 ಅವರ್ಸ್ ಆದಮೇಲೆ ನೀವು ಟ್ರೈ ಮಾಡಿ, 100% ಆ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬೈ.